ಬಟ್ ಎಷ್ಟೊಂದ್ ಜನಕ್ಕೆ ಮಾಡ್ಬೇಕಂತ ಆಸೆ ಇರುತ್ತೆ, ಆದ್ರೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ನಾನು ಹೇಳ್ದಂಗೆ ಅವ್ರಿಗೆ ಈಗ ಮಗ ಒಂದು ಬಿಸ್ನೆಸ್ ಮಾಡ್ತಾನೆ ಅಂದ್ರೆ ಅತ್ತೆ ಮಾವ ಫುಲ್ ಫ್ಯಾಮಿಲಿ ಸಪೋರ್ಟ್ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಎಷ್ಟು ಸಪೋರ್ಟ್ ಮಾಡ್ತಾರೆ. ಅದೇ ಅವ್ರು ಸೊಸೆ ಮಾಡ್ತೀನಿ ಅಂದ್ರೆ 108 ಫಸ್ಟ್ ಹೇಳ್ತಾರೆ, ನಿಂಗೆ ಯಾಕೆ ಬೇಕು, ಮಕ್ಳು ನೋಡ್ಕೊಂಡ್ ಮನೇಲಿರಕ್ಕಾಗಲ್ವಾ, ಏನ್ ಕಮ್ಮಿ ಆಗಿದೆ, ಫಸ್ಟ್ ಅಬ್ಸ್ಟ್ರಕ್ಷನ್ಸ್ ಬರುತ್ತೆ. ಆಮೇಲೆ ನೀನು ಅವ್ರು ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಮಗಂಗಿಂತನೂ ಹೆಚ್ಚು ಓದಿರ್ಬೋದು, ಆದ್ರೆ ಅವ್ರಿಗೆ 100 ಹರ್ಡಲ್ಸ್ ಬಂದು ಆಮೇಲೆ ಅವ್ರನ್ನ ಮುಂದಕ್ಕೆ ಹೋಗ್ಬಿಡ್ತಾರೆ. ಅವ್ರು ಮುಂದಕ್ಕೆ ಹೋಗ್ಬೇಕಾದ್ರು ಅದಕ್ಕಿನ್ನೂ ಒಂದು ಆರ್ಜನೆ, ಮಕ್ಳು ನೋಡ್ಕೊಂಡ ಟೈಮಲ್ಲಿ ಅವಳಿದ್ಲು, ಇದು ಹುಷಾರಿಲ್ದಿದ್ರು ಮನೇಲಿಲ್ಲ, ಈ ತರ ಮೀನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅವು ಮಾಡಕ್ ಇಷ್ಟ ಇಲ್ದಿದ್ದವ್ರನ್ನ ಬಿಟ್ಬಿಡಿ, ಅವರೊಂದು 80% ಅನ್ಕೊಳ್ಳಿ, ಬಟ್ 20% ಅವ್ರು ಯಾರು ಮಾಡಕ್ ಕೆಪಾಸಿಟಿ ಮಾಡ್ಬೋದು, ಅವ್ರಗಳಿಗೆ ಎನ್ಕರೇಜ್ ಮಾಡೋಣ. ಅದನ್ನು ಮಾಡೋದಕ್ಕೆ ನಮ್ಮ ಇಂಡಿಯನ್ ಸೊಸೈಟಿಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಅದಕ್ಕೆ ನಾನು ಹೇಳೋದು, ಅವಕಾಶ ಹೆಂಗಸ್ರಿಗೆ ಹಕ್ಕು ಗಂಡಸ್ರಿಗೆ ಅಂತ. ಅದು ಸ್ವಲ್ಪ ಮೆಂಟಾಲಿಟಿ ಚೇಂಜ್ ಮಾಡಿ. ಪ್ಲಸ್ ಮಕ್ಕಳಿಗೆ, ನಾವು ಹೆಣ್ಮಕ್ಳಿಗೆ, ಈಗ ನನ್ನ ತಂದೆ ತಾಯಿ ಆದ್ರೆ ಹುಟ್ಟಿದ ದಿವಸದಿಂದ ವೈದ್ಯರಾಗುವಂತ ಆಶೀರ್ವಾದ ಮಾಡಿದ್ರು. ಬಟ್ ಬೇರೆ ಮನೇಲಿ ನೀವು ನೋಡಿದ್ರೆ ಟ್ರೆಡಿಷನಲ್ ಆಗಿ ಬೇಗ ಮಕ್ಳಗ್ಲಮ್ಮ, ಒಳ್ಳೆ ಗಂಡ ಸಿಗಮ್ಮ, ಶುಭ ಮಸ್ತು, ಲಗ್ನಮ್ಮ, ಅದು ಆಮೇಲೆ ಗಂಡ್ಮಗು ಆಗ್ಲಿ, ಮನೆ ತಗೋ, ಈ ತರ ಅದನ್ನ ನಾವು ಹೆಣ್ಮಕ್ಳಿಗೆ ಉದ್ಯೋಗದಲ್ಲಿ ನಿನ್ ಮೇಲ್ ಬಾ, ನೀನ್ ಮಾಡ್ತಾ ಇರೋದ್ರಲ್ಲಿ ನೀನು ಬೆಸ್ಟ್ ಆಗ, ಆ ತರ ಒಂದು ಆಶೀರ್ವಾದ ಮಾಡಿದ್ರೆ ನನ್ನಂತ 100 ಜನ, 1000 ಜನ ಇರ್ತಾರೆ.